ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಗಂಗಾ ಜಾಧವ್. ಇದೀಗ ಗ್ಯಾರಂಟಿ ಸರ್ಕಾರದ ಬೊಕ್ಕಸ ಖಾಲಿ ಆಗಿದೆಯಾ ಅನ್ನುವಂತಹ ಅನುಮಾನ ವ್ಯಕ್ತ ಆಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ BDS ಸೈಟ್ ಏನಾದರೂ ಸ್ವಚ್ಛ ಆಗಿಲ್ಲ ಅಂತಂದ್ರೆ ನಾವು ವಾಪಸ್ ತೆಗೆದುಕೊಳ್ತೀವಿ ಅಂತ ಒಂದು ಎಚ್ಚರಿಕೆಯನ್ನ ಕೊಟ್ಟಿತ್ತು. ಈಗ ಪಾರ್ಕ್ಗಳನ್ನೇ ಮಾರುತ್ತಂತೆ ಕಾಂಗ್ರೆಸ್ ಸರ್ಕಾರ. ಕಾಂಗ್ರೆಸ್ ಬಳಿ ಏನೂ ಇರೋದಿಲ್ಲ, ಮಾರೋದೇ ಅದ್ರ ಉದ್ದೇಶ ಅಂತ ಕಾಣಿಸುತ್ತೆ. ನೋಡಿ, ಗ್ಯಾರಂಟಿ ಸರ್ಕಾರದ ಬೊಕ್ಕಸ ಖಾಲಿ ಖಾಲಿ. ಸೈಟ್ ಸ್ವಚ್ಛ ಇಲ್ಲ ಅಂತಂದ್ರೆ ಬೀಳುತ್ತೆ ದಂಡ ಅಂತ ಕೂಡ ಎಚ್ಚರಿಕೆಯನ್ನ ನೀಡಲಾಗಿತ್ತು. ಈಗ ಪಾರ್ಕ್ಗಳನ್ನೇ ಮಾರೋದಕ್ಕೆ ರೆಡಿ ಆಗಿರುವಂತದ್ದು ಕಾಂಗ್ರೆಸ್ ಸರ್ಕಾರ. ಸರ್ಕಾರಿ ಪಾರ್ಕ್ಗಳ ಜಾಗ ಮಾರಾಟಕ್ಕಿದೆ, ಖರೀದಿಸಿ. ಇನ್ನು ಏನೇನ್ ಮಾರಾಟ ಮಾಡ್ತಾರೋ ಗೊತ್ತಿಲ್ಲ. ಪಾರ್ಕ್ಗಳ 5% ಜಾಗ ಮಾರಾಟಕ್ಕೆ ಈಗ ಸರ್ಕಾರ ಸಿದ್ಧತೆಯಂತೆ. ನಿಮಗೆ ಈ ಒಂದು ನಟ ಉಪೇಂದ್ರ ಅವರು ಸೂಪರ್ ಸಿನಿಮಾ ನೆನಪಾಗೋದು ಗ್ಯಾರಂಟಿ. ಇದು ಸುಳ್ಳಲ್ಲ, ನಿಜ. ಈ ಸ್ಟೋರಿನ ನೀವು ನೋಡಲೇಬೇಕು, ನಂಬಲೇಬೇಕು. ಇನ್ಮುಂದೆ ಸರ್ಕಾರಿ ಪಾರ್ಕ್ಗಳ ಜಾಗ ಖರೀದಿಸಬಹುದು ಯಾರೇ ಆದ್ರೂ ಕೂಡ. ಪಾರ್ಕ್ಗಳ 5% ಜಾಗ ಮಾರಾಟ ಮಾಡಲಾಗುತ್ತಂತೆ. ಮಾರಾಟ ಮಾಡಿ ಏನ್ ಮಾಡ್ತಾರೆ? ಬೇಗ ಬೇಗ ತಯಾರಾಗಿ ಪಾರ್ಕ್ಗಳ ಜಾಗ ಖರೀದಿ ಮಾಡಿ ಅನ್ನುವಂಥದ್ದು. ನಿಮ್ಮ ಮನೆಯ ಪಕ್ಕದಲ್ಲಿದ್ದಂತಹ ಪಾರ್ಕ್ ಜಾಗ ಖರೀದಿ ಮಾಡಿಬಿಡಿ. ನಾವು ಹೇಳ್ತಾ ಇರೋದಲ್ಲ, ಸರ್ಕಾರ 5% ಜಾಗವನ್ನ ಮಾರೋದಕ್ಕೆ ರಾಜ್ಯ ಸರ್ಕಾರ ತಯಾರಿ ಮಾಡ್ಕೊಳ್ತಾ ಇದೆಯಂತೆ. ಮಸೂದೆಗೆ ಸಂಪುಟ ತೀರ್ಮಾನ, ಕಲಾಪದಲ್ಲಿ ಮಂಡನೆ ಮಾಡೋದಕ್ಕೂ ಕೂಡ ರೆಡಿ ಆಗಿರುವಂಥದ್ದು. 5% ಜಾಗ ಸಾರ್ವಜನಿಕ ಉಪಯೋಗಕ್ಕೆ ಮಾರಾಟ ಮಾಡಲಾಗುತ್ತಂತೆ. ಗುತ್ತಿಗೆ ಉಡುಗೊರೆ ವಿನಿಮಯ ವಿಧಾನದ ಮೂಲಕ ಹಸ್ತಾಂತರ ಆಗುವಂಥದ್ದು. DK ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಈ ಕುರಿತಾಗಿ ಮಹತ್ವದ ತೀರ್ಮಾನವನ್ನ ಕೂಡ ಮಾಡಲಾಗುತ್ತೆ. ಇದೇ ಅಧಿವೇಶನದಲ್ಲಿ ಅಂಗೀಕಾರ ಆದ್ರೂ ಆಗಬಹುದು, ಸಾಧ್ಯತೆ ಇದೆ. ಇದಕ್ಕೆ ವಿಪಕ್ಷಗಳು ಯಾವ ರೀತಿಯಾಗಿ ಕಿರಿಕಿರಿ ಮಾಡುತ್ತೋ ಏನೋ ನೋಡಬೇಕು, ಗೊತ್ತಿಲ್ಲ. ಇನ್ನು ಏನೇನು ಮಾರಬೇಕು ಅಂತ ಮಾಡ್ತಾ ಇದೆಯೋ ಕರ್ನಾಟಕ ಸರ್ಕಾರ ಗೊತ್ತಿಲ್ಲ. ನಾಳೆ ದಿನ ಕರ್ನಾಟಕ ರಾಜ್ಯನೇ ಮಾರಿದ್ರೂ ಮಾರಬಹುದು, ಹೇಳೋದಕ್ಕೆ ಬರಲ್ಲ. ಹೆಚ್ಚು ಕಡಿಮೆ ಆದರೆ ಜನರನ್ನೇ ಮಾರ್ತಾರೋ ಏನೋ ಗೊತ್ತಿಲ್ಲ, ಹೇಳೋದಕ್ಕೆ ಬರಲ್ಲ. ಅಷ್ಟರ ಮಟ್ಟಕ್ಕೆ ಕಾಂಗ್ರೆಸ್ ಸರ್ಕಾರ ಇರುವಂಥದ್ದು. ಈಗ ಸರ್ಕಾರಿ ಪಾರ್ಕ್ಗಳಿದಲ್ಲ, ಪಾರ್ಕ್ಗಳ ಜಾಗ ಕೂಡ ಈಗ ಮಾರಾಟಕ್ಕೆ ಇಟ್ಟಿರುವಂಥದ್ದು. ಖರೀದಿ ಮಾಡೋರು ಖರೀದಿ ಮಾಡಿ ಅಂತ ಕೂಡ. ಪಾರ್ಕ್ಗಳ 5% ಜಾಗ ಮಾರಾಟಕ್ಕೆ ಇಟ್ಟಿರುವಂಥದ್ದು ಸರ್ಕಾರದಿಂದ. ಏನು ನಟ ಉಪೇಂದ್ರ ಅವ್ರ ಸೂಪರ್ ಸಿನಿಮಾ ಇದೆ ಗೊತ್ತಾ? ಅವರು CM ಆದ್ಮೇಲೆ ಈ ರಾಜ್ಯನ ಮಾರ್ಬಿಡಿ ಅಂತಾರಲ್ಲ, ಹಂಗೇನಾದ್ರೂ ಹೊರಟಿದ್ಯಾ ಕಾಂಗ್ರೆಸ್ ಸರ್ಕಾರ? ಈ ರಾಜ್ಯ ಮಾರೋದಕ್ಕೆ ರೆಡಿ ಆಗ್ಬಿಟ್ರ ಅಂತ. BDS ಸೈಟ್ ಏನಾದ್ರೂ ನೀವು ಅಲ್ಲಿ ಮನೆ ಕಟ್ಟಿಲ್ಲ, ಸೈಟ್ ಸ್ವಚ್ಛ ಇಟ್ಟಿಲ್ಲ ಅಂತಂದ್ರೆ ನಾವು ವಾಪಸ್ ತಗೊಳ್ತೀವಿ ಅಂತ ಹೋದ ತಿಂಗಳು ಹೇಳಿದ್ರು. ಈ ತಿಂಗಳು ಪಾರ್ಕ್ಗಳ ಮಾರಾಟಕ್ಕೆ ಮುಂದಾಗಿರುವಂಥದ್ದು. ಇನ್ನೂ ಏನೇನು ಮಾರಾಟ ಮಾಡ್ತಾರೋ ಗೊತ್ತಿಲ್ಲ. ಒಂದು ವೇಳೆ ನಿಮಗೆ ಮಾರಾಟ ಮಾಡಬೇಕು ಅಂತಂದ್ರೆ ನೀವು ಏನು ಖರೀದಿ ಮಾಡಿರ್ತೀರಲ್ಲ, ಜೊತೆಗೆ ಬೇನಾಮಿ ಆಸ್ತಿ ಇರುತ್ತಲ್ಲ, ಅದನ್ನ ಮಾರಾಟ ಮಾಡ್ರಿ. ಯಾಕೆ ಸಾರ್ವಜನಿಕ ವಸ್ತುಗಳನ್ನ, ಸಾರ್ವಜನಿಕ ಸ್ಥಳಗಳನ್ನ ಮಾರಾಟ ಮಾಡೋದಕ್ಕೆ ಮುಂದಾಗಿದ್ದೀರಿ? ನಿಮ್ಮ ಹತ್ರ ಹಣ ಇಲ್ಲ ಅಂತಂದ್ರೆ ನಿಮ್ಮ ಬೇನಾಮಿ ಆಸ್ತಿ ಇರುತ್ತಲ್ವಾ, ಮಕ್ಕಳು ಮೊಮ್ಮಕ್ಕಳು ಎಲ್ಲ ಕುತ್ಕೊಂಡು ತಿನ್ನೋ ಅಷ್ಟು, ಕರಗಿಸಲಾಗದೇ ಇರೋ ಅಷ್ಟು ಆಸ್ತಿ ಮಾಡಿರ್ತೀರಲ್ಲ, ಅದನ್ನೆಲ್ಲ ಮಾರಾಟ ಮಾಡ್ರಿ. ಅವಾಗ ಸರ್ಕಾರದ ಬೊಕ್ಕಸ ತುಂಬುತ್ತೆ. ಸುಮ್ಮನೆ ಯಾಕೆ ಈ ರೀತಿಯಾಗಿ ಮಾಡ್ತಿದ್ದೀರಿ? ಸಾರ್ವಜನಿಕ ಸ್ಥಳಗಳನ್ನೇ ಯಾಕೆ ಆಯ್ಕೆ ಮಾಡ್ಕೊಳ್ತಾ ಇರುವುದು? ಯಾಕೆ ಆ ಒಂದು ಸರ್ಕಾರಿ ಜಾಗದ ಮೇಲೆ ಕಣ್ಣಿಟ್ಟಿದ್ದೀರಿ? DKಶಿ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ತೀರ್ಮಾನ ಕೂಡ ಮಾಡಲಾಗಿದೆಯಂತೆ ಈ ಕುರಿತಾಗಿ. ಇದೇ ಅಧಿವೇಶನದಲ್ಲಿ ಅಂಗೀಕಾರ ಆದ್ರೂ ಆಗುವಂತಹ ಸಾಧ್ಯತೆ ಇದೆ. ಏನು ಮಾಡ್ತಾ ಇದೆಯೋ ಏನೋ ವಿಪಕ್ಷಗಳು ಗೊತ್ತಿಲ್ಲ. ವಿಪಕ್ಷಗಳು ಕೈ ಕಟ್ಟಿ ಕುಳಿತಿದ್ದಾವೋ ಅಥವಾ ಕೈಗೆ ಬಳೆ ಹಾಕಿ ಕುಳಿತಿದ್ವೋ ಗೊತ್ತಿಲ್ಲ ಅನ್ನುವಂಥದ್ದು. ಯಾಕಂತಂದ್ರೆ ಸುಮ್ಮನೆ ಕೂರೋದು ಒಂದೇ ಕೆಲಸ ಅನ್ಸುತ್ತೆ. ಈಗ ಪಾರ್ಕ್ಗಳನ್ನೇ ಮಾರೋದಕ್ಕೆ ಮುಂದಾಗಿರುವಂಥದ್ದು ಕಾಂಗ್ರೆಸ್ ಸರ್ಕಾರ. ಸರ್ಕಾರಿ ಪಾರ್ಕ್ಗಳ ಜಾಗ ಮಾರಾಟಕ್ಕೆ ಇರುವಂಥದ್ದು, ಮಾರಾಟಕ್ಕೂ ಕೂಡ ಇಟ್ಟಿರುವಂಥದ್ದು. ಪಾರ್ಕ್ಗಳ 5% ಜಾಗವನ್ನ ಮಾರಾಟ ಮಾಡೋದಕ್ಕೆ ಸರ್ಕಾರ ಸಿದ್ಧತೆಯನ್ನ ಮಾಡ್ಕೊಂಡಿರುವಂಥದ್ದು. ಏನು ಈ ಒಂದು ಸ್ಟೋರಿನ ನೋಡಿದ್ರೆ ನಮಗೆ ನೆನಪಾಗೋದು ಅದೇ, ಏನು ಉಪೇಂದ್ರ ಅವರ ಸೂಪರ್ ಸಿನಿಮಾ. ಇನ್ನ ಈ ಒಂದು ನಿರ್ಧಾರಕ್ಕೆ, ಈಗ ಸರ್ಕಾರದ ಈ ನಿರ್ಧಾರಕ್ಕೆ ತೇಜಸ್ವಿ ಸೂರ್ಯ ಕೂಡ ರಣರಣ ಅಂತಿದ್ದಾರೆ. ಉದ್ಯಾನವನಗಳ ವಿರುದ್ಧ ಸರ್ಕಾರ ಅಧಿಕೃತ ಯುದ್ಧವನ್ನ ಮಾಡ್ತಾ ಇದೆ. ಸುರಂಗ ಮಾರ್ಗಕ್ಕಾಗಿ ಲಾಲ್ಬಾಗ್ನ 5% ಭೂಮಿ ಗುರಿಯಾಗಿದೆ.
ಈಗ ಮತ್ತೆ ಸಾರ್ವಜನಿಕ ಉದ್ಯಾನವನಗಳ ಮಾರಾಟ ಮಾಡ್ತಾ ಇರುವಂಥದ್ದು ಇದು ಕಾಂಗ್ರೆಸ್ ಸರ್ಕಾರದ ಮೂರ್ಖತನದ ನಿರ್ಧಾರ ಅಂತ ಕೂಡ ಹೇಳಲಾಗಿರುವಂಥದ್ದು. ರಿಯಲ್ ಎಸ್ಟೇಟ್ ಅಭಿವೃದ್ಧಿಗಾಗಿ ಇಂತಹ ಕೆಲಸನ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಬಿಜೆಪಿ ಸಂಸದರು. ಕೋರ್ಟ್ನಲ್ಲಿ ಸುರಂಗ ಮಾರ್ಗವನ್ನ ವಿರೋಧಿಸಿದ್ವಿ, ಇದು ರಾಜ್ಯ ಉದ್ಯಾನವನಗಳ ಕಾಯ್ದೆಯ ಉಲ್ಲಂಘನೆ ಅಂತ ಕೂಡ ಹೇಳಲಾಗಿರುವಂಥದ್ದು. ವಿಚಾರಣೆ ತಪ್ಪಿಸಲು ಈಗ ತಿದ್ದುಪಡಿ ಮಸೂದೆ ಬಾಣ ಆಗಿದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತೇಜಸ್ವಿ ಸೂರ್ಯ ಗರಂ ಆಗಿರುವಂಥದ್ದು. ಸರ್ಕಾರದ ಈ ನಿರ್ಧಾರಕ್ಕೆ ಈಗ ಸಂಸದ ತೇಜಸ್ವಿ ಸೂರ್ಯ ಕೂಡ ಕಿಡಿಕಾರ್ತಾ ಇದ್ದಾರೆ. ಉದ್ಯಾನವನಗಳ ವಿರುದ್ಧ ಸರ್ಕಾರ ಅಧಿಕೃತವಾಗಿ ಯುದ್ಧವನ್ನ ಮಾಡ್ತಾ ಇದೆ. ಸುರಂಗ ಮಾರ್ಗಕ್ಕಾಗಿ ಲಾಲ್ಬಾಗ್ನ 5% ಭೂಮಿ ಗುರಿಯನ್ನ ಹೊಂದಿರುವಂಥದ್ದು ಈಗ ಮತ್ತೆ ಸಾರ್ವಜನಿಕ ಉದ್ಯಾನವನಗಳ ಮಾರಾಟಕ್ಕೆ ಮುಂದಾಗಿದೆ. ಇದು ಸರ್ಕಾರ ಏನು ಕಾಂಗ್ರೆಸ್ ಸರ್ಕಾರದ ಮೂರ್ಖತನದ ನಿರ್ಧಾರ ಅಂತ ಕೂಡ ಹೇಳಿದ್ದಾರೆ. ರಿಯಲ್ ಎಸ್ಟೇಟ್ ಅಭಿವೃದ್ಧಿಗಾಗಿ ಇಂತಹ ಕೆಲಸ ಮಾಡ್ತಾರಾ ಅಂತ ಕೂಡ ಪ್ರಶ್ನೆಯನ್ನ ಮಾಡಿರುವಂಥದ್ದು.